ನೋಡಿ, ಕಾನೂನು ಸುವ್ಯವಸ್ಥೆ ಪಾಲನೆ ಆಗಬೇಕು ಅನ್ನೋ ಕಾರಣಕ್ಕೆ ಇಂಥ ಕೆಲ ಘಟನೆಗಳು ನಡೆಯೋ ಸಂದರ್ಭದಲ್ಲಿ ವಿಶೇಷವಾದ ಕಾಳಜಿಯನ್ನು, ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಮಹಿಷಾ ದಸರಾ ಆಚರಣೆಯ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ಮೈಸೂರಿನ ಕೆಲ ಸೂಕ್ಷ್ಮ ಪ್ರದೇಶದಲ್ಲಿ, ಅದರಲ್ಲೂ ಚಾಮುಂಡಿ ಬೆಟ್ಟದಲ್ಲಿ. ಆದರೆ ಈ ನಿಷೇಧಾಜ್ಞೆಯನ್ನು ಪೊಲೀಸರೇ ಕೈ ಬಿಟ್ರಾ, ಎಳ್ಳು ನೀರು ಕೊಟ್ರ ಈ ನಿಷೇಧಾಜ್ಞೆಗೆ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಪೊಲೀಸರ ವರ್ತನೆ. ಚಾಮುಂಡಿ ಬೆಟ್ಟಕ್ಕೇನೆ ಮಹಿಷಾ ದಸರಾ ಆಚರಣೆ ಮಾಡುವವರನ್ನ ಕರೆದೊಯ್ದಿದ್ದಾರೆ ಅನ್ನೋ ಗಂಭೀರ ಆರೋಪ. ಕದ್ದು ಮುಚ್ಚಿ, ಅದು ರಾಜಾರೋಷವಾಗಲ್ಲ, ಕದ್ದು ಮುಚ್ಚಿ ಈ ಸಮಿತಿಯ ಸದಸ್ಯರನ್ನ ಕರೆದೊಯ್ದಿದ್ದಾರಂತೆ ಪೊಲೀಸರು. ಟೌನ್ ಹಾಲ್ ಹೊರತುಪಡಿಸಿ ಮೈಸೂರಿನಲ್ಲಿ ನಿಷೇಧಾಜ್ಞೆ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿಸಲಾಗಿದೆ. ನಿಷೇಧಾಜ್ಞೆ ಜಾರಿ ನಡುವೆ ಕೂಡ ಪುಷ್ಪಾರ್ಚನೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಈ ಮಹಿಷಾ ದಸರಾ ಆಚರಣೆ ಮಾಡುವವರು ಚಾಮುಂಡಿ ಬೆಟ್ಟಕ್ಕೆ ಬಿಡದಿದ್ರೆ ನುಗ್ಗಿ ನಾವು ಪುಷ್ಪಾರ್ಚನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಹೀಗಾಗಿ ಸಮಿತಿ ಸದಸ್ಯರಿಗೆ ಅವಕಾಶ ಕೊಟ್ಬಿಟ್ರ ಪೊಲೀಸರು, ಅಥವಾ ಮೇಲಿನಿಂದ ಏನಾದರೂ ಆಜ್ಞೆ ಬಂದಿತ್ತಾ, ನೀವು ಕರ್ಕೊಂಡು ಹೋಗಿ ಪುಷ್ಪಾರ್ಚನೆ ಮಾಡಿಸ್ಕೊಂಡು ಬನ್ನಿ, ಏನು ತೊಂದರೆ ಕೊಡಬೇಡಿ ಅಂತ ಹೇಳಿ ಗೊತ್ತಿಲ್ಲ. ತಮ್ಮ ಜೀಪ್ನಲ್ಲೇ ಸಮಿತಿಯ 5 ಕರೆದೊಯ್ದ್ರು. ನಿಷೇಧಾಜ್ಞೆ ಅಂತಿದ್ದಾಗ ಗುಂಪು ಸೇರೋ ಹಾಗಿಲ್ಲ, 5 ಜನ ಗುಂಪೆ. ಪೊಲೀಸರೇ ಕರ್ಕೊಂಡು ಹೋದ್ಮೇಲೆ ಅದು ಗುಂಪಾಗೋದಿಲ್ವಾ ಗೊತ್ತಿಲ್ಲ. ಪೊಲೀಸ್ ಇಲಾಖೆನೇ ಇದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕು. ತಮ್ಮದೇ ಜೀಪಿನಲ್ಲಿ 5 ಕರೆದುಕೊಂಡು ಹೋಗಿ ಪೊಲೀಸರು ಚಾಮುಂಡಿ ಬೆಟ್ಟಕ್ಕೆ ಪುಷ್ಪಾರ್ಚನೆಗೆ ಅವಕಾಶವನ್ನು ಕೊಟ್ಟಿಲ್ಲ ನಾವು ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೈಸೂರಿನ DCP ಮುತ್ತುರಾಜ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅದರ ಆರೋಪ ಗಂಭೀರವಾಗಿ ಕೇಳೋಕೆ ಸಿಕ್ಕಿದೆ. ನಿಷೇಧಾಜ್ಞೆಯನ್ನು ಪೊಲೀಸರೇನೆ ಎಳ್ಳು ನೀರು ಬಿಟ್ಟು ತಾವಾಗೇ ಕರ್ಕೊಂಡು ಹೋಗಿ ಪುಷ್ಪಾರ್ಚನೆಗೆ ಅವಕಾಶವನ್ನು ಕೊಡಿಸಿದ್ದಾರೆ ಅಂತ ಹೇಳಿ. ಈ ವಿಚಾರ, ಮಹಿಷಾ ದಸರಾ ವಿಚಾರದಲ್ಲಿ ಇವತ್ತೇನೇನೆಲ್ಲ ಮಾತುಗಳು ಕೇಳಲ್ಪಟ್ಟಿದೆ, ನಾಳೆ ಬಹುಶಃ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಎಲ್ಲವೂ ಜರುಗಲಿ ಅಂತ. ಇದೇ ಮಹಿಷಾ ದಸರಾ ಆಚರಣೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಸಾಹಿತಿ ಪ್ರೊಫೆಸರ್ KS ಭಗವಾನ್ ಹಿಂದೂಗಳನ್ನ ಹಿಂದೂಗಳು ಹೀನರು, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಹಿಂದೂಗಳು ಹೀನರು ಅಂದಿದ್ದಾರೆ ಪ್ರೊಫೆಸರ್ ಭಗವಾನ್. ಹಿಂದೂ ಧರ್ಮ ಅಂದರೆ ಅದು ಹಿಂದೂ ಅಲ್ಲ, ಹಿಂದೆ ಹೋಗೋರು ಅನ್ನೋ ಅರ್ಥದ ಮಾತನ್ನ ಹೇಳಿದ್ದಾರೆ. ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣರ ಧರ್ಮ ಅಂತ ಕೂಡ ಹೇಳಿದ್ದಾರೆ ಪ್ರೊಫೆಸರ್ ಭಗವಾನ್ ಅವರ ಇಟ್ಟಗೇನ್ ನುಡಿಮುತ್ತುಗಳು ನಿಮ್ಮ ಮುಂದೆ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದ್ರೆ ಏನು ಹೇಳ್ತಾರೆ ಗೊತ್ತಾ? ಕಾಶ್ಮೀರದ ಸವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾನೆ ಗೊತ್ತಾ? ಕಾಶ್ಮೀರದ ಸವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಅಂದರೆ ನೋಡಿ, ಕಾನೂನು ಸುವ್ಯವಸ್ಥೆ ಪಾಲನೆ ಆಗಬೇಕು ಅನ್ನೋ ಕಾರಣಕ್ಕೆ ಇಂಥ ಕೆಲ ಘಟನೆಗಳು ನಡೆಯೋ ಸಂದರ್ಭದಲ್ಲಿ ವಿಶೇಷವಾದ ಕಾಳಜಿಯನ್ನು, ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಕೈಗೊಳ್ಳುತ್ತೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ಮಹಿಷಾ ದಸರಾ ಆಚರಣೆಯ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿತ್ತು ಮೈಸೂರಿನ ಕೆಲ ಸೂಕ್ಷ್ಮ ಪ್ರದೇಶದಲ್ಲಿ, ಅದರಲ್ಲೂ ಚಾಮುಂಡಿ ಬೆಟ್ಟದಲ್ಲಿ. ಆದರೆ ಈ ನಿಷೇಧಾಜ್ಞೆಯನ್ನು ಪೊಲೀಸರೇ ಕೈ ಬಿಟ್ರಾ, ಎಳ್ಳು ನೀರು ಕೊಟ್ರ ಈ ನಿಷೇಧಾಜ್ಞೆಗೆ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ ಪೊಲೀಸರ ವರ್ತನೆ. ಚಾಮುಂಡಿ ಬೆಟ್ಟಕ್ಕೇನೆ ಮಹಿಷಾ ದಸರಾ ಆಚರಣೆ ಮಾಡುವವರನ್ನ ಕರೆದೊಯ್ದಿದ್ದಾರೆ ಅನ್ನೋ ಗಂಭೀರ ಆರೋಪ. ಕದ್ದು ಮುಚ್ಚಿ, ಅದು ರಾಜಾರೋಷವಾಗಲ್ಲ, ಕದ್ದು ಮುಚ್ಚಿ ಈ ಸಮಿತಿಯ ಸದಸ್ಯರನ್ನ ಕರೆದೊಯ್ದಿದ್ದಾರಂತೆ ಪೊಲೀಸರು. ಟೌನ್ ಹಾಲ್ ಹೊರತುಪಡಿಸಿ ಮೈಸೂರಿನಲ್ಲಿ ನಿಷೇಧಾಜ್ಞೆ ಇದೆ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿಸಲಾಗಿದೆ.
ನಿಷೇಧಾಜ್ಞೆ ಜಾರಿ ನಡುವೆ ಕೂಡ ಪುಷ್ಪಾರ್ಚನೆಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ಈ ಮಹಿಷಾ ದಸರಾ ಆಚರಣೆ ಮಾಡುವವರು ಚಾಮುಂಡಿ ಬೆಟ್ಟಕ್ಕೆ ಬಿಡದಿದ್ರೆ ನುಗ್ಗಿ ನಾವು ಪುಷ್ಪಾರ್ಚನೆ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಹೀಗಾಗಿ ಸಮಿತಿ ಸದಸ್ಯರಿಗೆ ಅವಕಾಶ ಕೊಟ್ಬಿಟ್ರ ಪೊಲೀಸರು, ಅಥವಾ ಮೇಲಿನಿಂದ ಏನಾದರೂ ಆಜ್ಞೆ ಬಂದಿತ್ತಾ ನೀವು ಕರ್ಕೊಂಡು ಹೋಗಿ ಪುಷ್ಪಾರ್ಚನೆ ಮಾಡಿಸ್ಕೊಂಡು ಬನ್ನಿ, ಏನು ತೊಂದರೆ ಕೊಡಬೇಡಿ ಅಂತ ಹೇಳಿ ಗೊತ್ತಿಲ್ಲ. ತಮ್ಮ ಜೀಪ್ನಲ್ಲೇ ಸಮಿತಿಯ 5 ಕರೆದೊಯ್ದ್ರು. ನಿಷೇಧಾಜ್ಞೆ ಅಂತಿದ್ದಾಗ ಗುಂಪು ಸೇರೋ ಹಾಗಿಲ್ಲ, 5 ಜನ ಗುಂಪೆ. ಪೊಲೀಸರೇ ಕರ್ಕೊಂಡು ಹೋದ್ಮೇಲೆ ಅದು ಗುಂಪಾಗೋದಿಲ್ವಾ ಗೊತ್ತಿಲ್ಲ. ಪೊಲೀಸ್ ಇಲಾಖೆನೇ ಇದಕ್ಕೆ ಪ್ರಶ್ನೆ ಉತ್ತರ ಕೊಡಬೇಕು. ತಮ್ಮದೇ ಜೀಪಿನಲ್ಲಿ 5 ಕರೆದುಕೊಂಡು ಹೋಗಿ ಪೊಲೀಸರು ಚಾಮುಂಡಿ ಬೆಟ್ಟಕ್ಕೆ ಪುಷ್ಪಾರ್ಚನೆಗೆ ಅವಕಾಶವನ್ನ ಕೊಟ್ಟಿಲ್ಲ ನಾವು ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮೈಸೂರಿನ ಡಿಸಿಪಿ ಮುತ್ತುರಾಜ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದರ ಆರೋಪ ಗಂಭೀರವಾಗಿ ಕೇಳೋಕೆ ಸಿಕ್ಕಿದೆ. ನಿಷೇಧಾಜ್ಞೆಯನ್ನ ಪೊಲೀಸರೇನೆ ಎಳ್ಳು ನೀರು ಬಿಟ್ಟು ತಾವಾಗೇ ಕರ್ಕೊಂಡು ಹೋಗಿ ಪುಷ್ಪಾರ್ಚನೆಗೆ ಅವಕಾಶವನ್ನ ಕೊಡಿಸಿದ್ದಾರೆ ಅಂತ ಹೇಳಿ ಈ ವಿಚಾರ ಮಹಿಷಾ ದಸರಾ ವಿಚಾರದಲ್ಲಿ ಇವತ್ತೇನೇನೆಲ್ಲ ಮಾತುಗಳು ಕೇಳಲ್ಪಟ್ಟಿದೆ. ನಾಳೆ ಬಹುಶಃ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಎಲ್ಲವೂ ಜರುಗಲಿ ಅಂತ. ಇದೇ ಮಹಿಷಾ ದಸರಾ ಆಚರಣೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ಸಾಹಿತಿ ಪ್ರೊಫೆಸರ್ KS ಭಗವಾನ್ ಹಿಂದೂಗಳನ್ನ ಹಿಂದೂಗಳು ಹೀನರು, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಹಿಂದೂಗಳು ಹೀನರು ಅಂದಿದ್ದಾರೆ ಪ್ರೊಫೆಸರ್ ಭಗವಾನ್. ಹಿಂದೂ ಧರ್ಮ ಅಂದರೆ ಅದು ಹಿಂದೂ ಅಲ್ಲ, ಹಿಂದೆ ಹೋಗೋರು ಅನ್ನೋ ಅರ್ಥದ ಮಾತನ್ನ ಹೇಳಿದ್ದಾರೆ. ಹಿಂದೂ ಧರ್ಮ ಅಂದರೆ ಅದು ಬ್ರಾಹ್ಮಣರ ಧರ್ಮ ಅಂತ ಕೂಡ ಹೇಳಿದ್ದಾರೆ ಪ್ರೊಫೆಸರ್ ಭಗವಾನ್ ಅವರ ಇಟ್ಟಗೇನ್ ನುಡಿಮುತ್ತುಗಳು ನಿಮ್ಮ ಮುಂದೆ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದ್ರೆ ಏನು ಹೇಳ್ತಾನೆ ಗೊತ್ತಾ? ಕಾಶ್ಮೀರ ಸವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಅಂದರೆ ಹಿಂದುತ್ವ ಹೇಳ್ತಾವ್ರೆ. ಹಿಂದೂ ಅಂದರೆ ಏನು ಹೇಳ್ತಾನೆ ಗೊತ್ತಾ? ಕಾಶ್ಮೀರ ಸವ್ಯ ಗ್ರಂಥದಲ್ಲೇ ಹೀನಂಚ ದೂಷ್ಯಂತೇವ ಹಿಂದೂ ಇತಿ ಉಚ್ಯತೆ. ಯಾರು ಹೀನನಾಗಿದ್ದಾನೋ, ಯಾರು ದೂಷಣೆಗೆ ಒಳಗಾಗಿದ್ದಾನೋ ಅವನು ಹಿಂದೂ ಅಂತಾನೆ. ಆದ್ದರಿಂದ ಹಿಂದೂ ಅಂದರೆ ಅವಮಾನಕರವಾದ ಮಾತು. ಹಿಂದೂ ಅನ್ನೋದು ನಾವು ಇರೋದಿಲ್ಲ ಅಂದ್ಬಿಟ್ಟು ನೀವೆಲ್ಲ ಬೌದ್ಧರಾಗಬೇಕು. ಬೌದ್ಧ ಅಂದರೆ ಬುದ್ಧಿವಂತ, ಗೌರವಸ್ಥ ಅಂತ. ಇದು ಸ್ವಾಭಿಮಾನ ಅಂತ ಅಂದರೆ ಸ್ವಾಭಿಮಾನ ಬೆಳೆಸ್ಕೋಬೇಕು ನೀವು. ನಿಮಗೆಲ್ಲ ಒಳ್ಳೆಯದಾಗಲೇ. ನಮಸ್ಕಾರ. ಜೈ ಬುದ್ಧ. ಹಿಂದೂ ಅಂದರೆ ಹಿಂದೂ